ಪ್ರಕರಣ ಬೆನ್ನತ್ತಿದಾಗ ಒಂದೊಂದೇ ಸ್ಫೋಟಕ ಸಂಗತಿ ಬೆಳಕಿಗೆ ಬರ್ತಿವೆ. ಸೌಜನ್ಯ ತಂದೆಗೆ ವಿಷ ಕೊಟ್ಟು ಕೊಲೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಅದೇ ಕಾರಣಕ್ಕೆ ದೂರು ಕೂಡ ದಾಖಲಾಗಿದೆ. ಸೌಜನ್ಯ ಆ ಕಗ್ಗತ್ತಲ ರಾತ್ರಿಯಲ್ಲಿ ಅದ್ಯಾವನೋ ರಾಕ್ಷಸನ ಕೈಗೆ ಸಿಲುಕಿ ನರಕ ಕಂಡು ಸಾವಿನ ಮನೆ ಸೇರಿ ಈಗಲೂ ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾಳೆ. ದುರಂತ ಅಂದ್ರೆ ಆ ರಾತ್ರಿ ಏನಾಯ್ತು ಅಂತ ಹೇಳೋಕೆ ಸೌಜನ್ಯ ಇಲ್ಲ. ಹಂತಕ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಆ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಕಾಲ ಬಂದಾಗ್ಲೇ ಉತ್ತರ ಕೊಡ್ತಾರೆ ಅಂತ ಭಕ್ತಗಣ ಕಾಯುತ್ತಿದೆ. ಇದರ ಮಧ್ಯೆ ಸೌಜನ್ಯ ಮನೆಯಲ್ಲಿ ಮತ್ತೊಂದು ಕೊಲೆ ಆಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಸೌಜನ್ಯ ಅಪ್ಪನನ್ನು ಕೊಲೆ ಮಾಡಲಾಯಿತಾ? ತಾಯಿ ಕುಸುಮಾವತಿ ಹೇಳಿಕೆಯಿಂದ ಡೌಟ್. ಬೆಳ್ತಂಗಡಿಯಲ್ಲಿರೋ ಎಸ್ಐಟಿ ಕಚೇರಿಗೆ ಧರ್ಮಸ್ಥಳ ಗ್ರಾಮಸ್ಥರು ಮತ್ತೊಂದು ದೂರು ಕೊಟ್ಟಿದ್ದಾರೆ. ಸೌಜನ್ಯ ತಂದೆಯ ಸಾವಿನ ಬಗ್ಗೆ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಕೊಡಲಾಗಿದೆಯಂತೆ. ಧರ್ಮಸ್ಥಳ ಭಾಗದವರೇ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ ಎಂದು ಸೌಜನ್ಯ ತಾಯಿ ಕುಸುಮಾವತಿ ಆರೋಪ ಮಾಡಿದ್ರು. ಆದ್ರೆ ಚಂದ್ರಪ್ಪನ ಸಾವಿನ ತನಿಖೆ ನಡೆಸುವಂತೆ ಎಸ್ಐಟಿಗೆ ದೂರು ಕೊಡಲಾಗಿದೆ. ಆರೋಪ ಮಾಡಿರೋದ್ರಿಂದ ಧರ್ಮಸ್ಥಳದ ಮೂವರ ವಿರುದ್ಧ ನಿರಂತರ ಅವಹೇಳನ ಮಾಡಲಾಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮೂವರ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದೆ. ಇದೇ ಕಾರಣಕ್ಕೆ ಧರ್ಮಸ್ಥಳದ ಗ್ರಾಮಸ್ಥರು ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ಎಲ್ಲಾ ತನಿಖೆಯಲ್ಲಿ ಮೂವರಿಗೂ ಕ್ಲೀನ್ ಚಿಟ್ ಸಿಕ್ಕಿದೆ. ಅವರಿಗೂ ಕುಟುಂಬ ಇದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯ. ಆದ್ರೆ ಇದೀಗ ಚಂದ್ರಪ್ಪ ಪ್ರಕರಣ ಮುನ್ನೆಲೆಗೆ ಬಂದಿದ್ದು ತನಿಖೆಯ ಮೂಲಕವೇ ನಿಜಾಂಶ ಬಯಲಿಗೆ ಬರಬೇಕಿದೆ. ಪ್ರಕರಣ ಬೆನ್ನತ್ತಿದಾಗ ಒಂದೊಂದೇ ಸ್ಫೋಟಕ ಸಂಗತಿ ಬೆಳಕಿಗೆ ಬರ್ತಿವೆ. ಸೌಜನ್ಯ ತಂದೆಗೆ ವಿಷ ಕೊಟ್ಟು ಕೊಲೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಅದೇ ಕಾರಣಕ್ಕೆ ದೂರು ಕೂಡ ದಾಖಲಾಗಿದೆ. ಸೌಜನ್ಯ ಆ ಕಗ್ಗತ್ತಲ ರಾತ್ರಿಯಲ್ಲಿ ಅದ್ಯಾವನೋ ರಾಕ್ಷಸನ ಕೈಗೆ ಸಿಲುಕಿ ನರಕ ಕಂಡು ಸಾವಿನ ಮನೆ ಸೇರಿ ಈಗಲೂ ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾಳೆ. ದುರಂತ ಅಂದ್ರೆ ಆ ರಾತ್ರಿ ಏನಾಯ್ತು ಅಂತ ಹೇಳೋಕೆ ಸೌಜನ್ಯ ಇಲ್ಲ. ಹಂತಕ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಆ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಕಾಲ ಬಂದಾಗ್ಲೇ ಉತ್ತರ ಕೊಡ್ತಾರೆ ಅಂತ ಭಕ್ತಗಣ ಕಾಯುತ್ತಿದೆ. ಇದರ ಮಧ್ಯೆ ಸೌಜನ್ಯ ಮನೆಯಲ್ಲಿ ಮತ್ತೊಂದು ಕೊಲೆ ಆಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಸೌಜನ್ಯ ಅಪ್ಪನನ್ನು ಕೊಲೆ ಮಾಡಲಾಯಿತಾ? ತಾಯಿ ಕುಸುಮಾವತಿ ಹೇಳಿಕೆಯಿಂದ ಡೌಟ್. ಬೆಳ್ತಂಗಡಿಯಲ್ಲಿರೋ ಎಸ್ಐಟಿ ಕಚೇರಿಗೆ ಧರ್ಮಸ್ಥಳ ಗ್ರಾಮಸ್ಥರು ಮತ್ತೊಂದು ದೂರು ಕೊಟ್ಟಿದ್ದಾರೆ. ಸೌಜನ್ಯ ತಂದೆಯ ಸಾವಿನ ಬಗ್ಗೆ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಕೊಡಲಾಗಿದೆಯಂತೆ. ಧರ್ಮಸ್ಥಳ ಭಾಗದವರೇ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ ಎಂದು ಸೌಜನ್ಯ ತಾಯಿ ಕುಸುಮಾವತಿ ಆರೋಪ ಮಾಡಿದ್ರು. ಆದ್ರೆ ಚಂದ್ರಪ್ಪನ ಸಾವಿನ ತನಿಖೆ ನಡೆಸುವಂತೆ ಎಸ್ಐಟಿಗೆ ದೂರು ಕೊಡಲಾಗಿದೆ. ಆರೋಪ ಮಾಡಿರೋದ್ರಿಂದ ಧರ್ಮಸ್ಥಳದ ಮೂವರ ವಿರುದ್ಧ ನಿರಂತರ ಅವಹೇಳನ ಮಾಡಲಾಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮೂವರ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದೆ. ಇದೇ ಕಾರಣಕ್ಕೆ ಧರ್ಮಸ್ಥಳದ ಗ್ರಾಮಸ್ಥರು ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ಎಲ್ಲಾ ತನಿಖೆಯಲ್ಲಿ ಮೂವರಿಗೂ ಕ್ಲೀನ್ ಚಿಟ್ ಸಿಕ್ಕಿದೆ. ಅವರಿಗೂ ಕುಟುಂಬ ಇದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯ. ಆದ್ರೆ ಇದೀಗ ಚಂದ್ರಪ್ಪ ಪ್ರಕರಣ ಮುನ್ನೆಲೆಗೆ ಬಂದಿದ್ದು ತನಿಖೆಯ ಮೂಲಕವೇ ನಿಜಾಂಶ ಬಯಲಿಗೆ ಬರಬೇಕಿದೆ. ಪ್ರಕರಣ ಬೆನ್ನತ್ತಿದಾಗ ಒಂದೊಂದೇ ಸ್ಫೋಟಕ ಸಂಗತಿ ಬೆಳಕಿಗೆ ಬರ್ತಿವೆ. ಸೌಜನ್ಯ ತಂದೆಗೆ ವಿಷ ಕೊಟ್ಟು ಕೊಲೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಅದೇ ಕಾರಣಕ್ಕೆ ದೂರು ಕೂಡ ದಾಖಲಾಗಿದೆ. ಸೌಜನ್ಯ ಆ ಕಗ್ಗತ್ತಲ ರಾತ್ರಿಯಲ್ಲಿ ಅದ್ಯಾವನೋ ರಾಕ್ಷಸನ ಕೈಗೆ ಸಿಲುಕಿ ನರಕ ಕಂಡು ಸಾವಿನ ಮನೆ ಸೇರಿ ಈಗಲೂ ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾಳೆ.
ದುರಂತ ಅಂದ್ರೆ ಆ ರಾತ್ರಿ ಏನಾಯ್ತು ಅಂತ ಹೇಳೋಕೆ ಸೌಜನ್ಯ ಇಲ್ಲ. ಹಂತಕ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಆ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಕಾಲ ಬಂದಾಗ್ಲೇ ಉತ್ತರ ಕೊಡ್ತಾರೆ ಅಂತ ಭಕ್ತಗಣ ಕಾಯುತ್ತಿದೆ. ಇದರ ಮಧ್ಯೆ ಸೌಜನ್ಯ ಮನೆಯಲ್ಲಿ ಮತ್ತೊಂದು ಕೊಲೆ ಆಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಸೌಜನ್ಯ ಅಪ್ಪನನ್ನು ಕೊಲೆ ಮಾಡಲಾಯಿತಾ? ತಾಯಿ ಕುಸುಮಾವತಿ ಹೇಳಿಕೆಯಿಂದ ಡೌಟ್. ಬೆಳ್ತಂಗಡಿಯಲ್ಲಿರೋ ಎಸ್ಐಟಿ ಕಚೇರಿಗೆ ಧರ್ಮಸ್ಥಳ ಗ್ರಾಮಸ್ಥರು ಮತ್ತೊಂದು ದೂರು ಕೊಟ್ಟಿದ್ದಾರೆ. ಸೌಜನ್ಯ ತಂದೆಯ ಸಾವಿನ ಬಗ್ಗೆ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಕೊಡಲಾಗಿದೆಯಂತೆ. ಧರ್ಮಸ್ಥಳ ಭಾಗದವರೇ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ ಎಂದು ಸೌಜನ್ಯ ತಾಯಿ ಕುಸುಮಾವತಿ ಆರೋಪ ಮಾಡಿದ್ರು. ಆದ್ರೆ ಚಂದ್ರಪ್ಪನ ಸಾವಿನ ತನಿಖೆ ನಡೆಸುವಂತೆ ಎಸ್ಐಟಿಗೆ ದೂರು ಕೊಡಲಾಗಿದೆ. ಆರೋಪ ಮಾಡಿರೋದ್ರಿಂದ ಧರ್ಮಸ್ಥಳದ ಮೂವರ ವಿರುದ್ಧ ನಿರಂತರ ಅವಹೇಳನ ಮಾಡಲಾಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮೂವರ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದೆ. ಇದೇ ಕಾರಣಕ್ಕೆ ಧರ್ಮಸ್ಥಳದ ಗ್ರಾಮಸ್ಥರು ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ಎಲ್ಲಾ ತನಿಖೆಯಲ್ಲಿ ಮೂವರಿಗೂ ಕ್ಲೀನ್ ಚಿಟ್ ಸಿಕ್ಕಿದೆ. ಅವರಿಗೂ ಕುಟುಂಬ ಇದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯ. ಆದ್ರೆ ಇದೀಗ ಚಂದ್ರಪ್ಪ ಪ್ರಕರಣ ಮುನ್ನೆಲೆಗೆ ಬಂದಿದ್ದು ತನಿಖೆಯ ಮೂಲಕವೇ ನಿಜಾಂಶ ಬಯಲಿಗೆ ಬರಬೇಕಿದೆ. ತಿಂಗಳ ಪ್ರಕರಣ ಬೆನ್ನತ್ತಿದಾಗ ಒಂದೊಂದೇ ಸ್ಫೋಟಕ ಸಂಗತಿ ಬೆಳಕಿಗೆ ಬರ್ತಿವೆ. ಸೌಜನ್ಯ ತಂದೆಗೆ ವಿಷ ಕೊಟ್ಟು ಕೊಲೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಅದೇ ಕಾರಣಕ್ಕೆ ದೂರು ಕೂಡ ದಾಖಲಾಗಿದೆ. ಸೌಜನ್ಯ ಆ ಕಗ್ಗತ್ತಲ ರಾತ್ರಿಯಲ್ಲಿ ಅದ್ಯಾವನೋ ರಾಕ್ಷಸನ ಕೈಗೆ ಸಿಲುಕಿ ನರಕ ಕಂಡು ಸಾವಿನ ಮನೆ ಸೇರಿ ಈಗಲೂ ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾಳೆ. ದುರಂತ ಅಂದ್ರೆ ಆ ರಾತ್ರಿ ಏನಾಯ್ತು ಅಂತ ಹೇಳೋಕೆ ಸೌಜನ್ಯ ಇಲ್ಲ. ಹಂತಕ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಆ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಕಾಲ ಬಂದಾಗ್ಲೇ ಉತ್ತರ ಕೊಡ್ತಾರೆ ಅಂತ ಭಕ್ತಗಣ ಕಾಯುತ್ತಿದೆ. ಇದರ ಮಧ್ಯೆ ಸೌಜನ್ಯ ಮನೆಯಲ್ಲಿ ಮತ್ತೊಂದು ಕೊಲೆ ಆಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಸೌಜನ್ಯ ಅಪ್ಪನನ್ನು ಕೊಲೆ ಮಾಡಲಾಯಿತಾ? ತಾಯಿ ಕುಸುಮಾವತಿ ಹೇಳಿಕೆಯಿಂದ ಡೌಟ್. ಬೆಳ್ತಂಗಡಿಯಲ್ಲಿರೋ ಎಸ್ಐಟಿ ಕಚೇರಿಗೆ ಧರ್ಮಸ್ಥಳ ಗ್ರಾಮಸ್ಥರು ಮತ್ತೊಂದು ದೂರು ಕೊಟ್ಟಿದ್ದಾರೆ. ಸೌಜನ್ಯ ತಂದೆಯ ಸಾವಿನ ಬಗ್ಗೆ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಕೊಡಲಾಗಿದೆಯಂತೆ. ಧರ್ಮಸ್ಥಳ ಭಾಗದವರೇ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ ಎಂದು ಸೌಜನ್ಯ ತಾಯಿ ಕುಸುಮಾವತಿ ಆರೋಪ ಮಾಡಿದ್ರು. ಆದ್ರೆ ಚಂದ್ರಪ್ಪನ ಸಾವಿನ ತನಿಖೆ ನಡೆಸುವಂತೆ ಎಸ್ಐಟಿಗೆ ದೂರು ಕೊಡಲಾಗಿದೆ. ಆರೋಪ ಮಾಡಿರೋದ್ರಿಂದ ಧರ್ಮಸ್ಥಳದ ಮೂವರ ವಿರುದ್ಧ ನಿರಂತರ ಅವಹೇಳನ ಮಾಡಲಾಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮೂವರ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದೆ. ಇದೇ ಕಾರಣಕ್ಕೆ ಧರ್ಮಸ್ಥಳದ ಗ್ರಾಮಸ್ಥರು ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ. ಎಲ್ಲಾ ತನಿಖೆಯಲ್ಲಿ ಮೂವರಿಗೂ ಕ್ಲೀನ್ ಚಿಟ್ ಸಿಕ್ಕಿದೆ. ಅವರಿಗೂ ಕುಟುಂಬ ಇದೆ ಅಂತ ದೂರಿನಲ್ಲಿ